ನಮಸ್ತೆ ಸ್ನೇಹಿತರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತು ನಾನು ನಿಮಗೊಂದು ವಿಷಯ ಹೇಳಬೇಕಿತ್ತು. ಅದೇನೆಂದರೆ, ನಾನು 28ಕ್ಕೆ ಈ ಆಗಸ್ಟ್ 28ಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅದೇನೋ ಗೊತ್ತಿಲ್ಲ, ಮಾಡೋಕ್ಕಾಗ್ತಿಲ್ಲ ಸ್ನೇಹಿತರೆ. ಯಾಕೆ ಅಂದರೆ ಒಂದು ಸೂತಕ ಬಂದಿರೋದ್ರಿಂದ ಮಾಡೋದಕ್ಕಾಗ್ತಿಲ್ಲ. ನಾನು ಹಬ್ಬ ಮಾಡಬೇಕು ಅನ್ನೋದಕ್ಕೋಸ್ಕರ ಸೀರೆ ತೊಗೊಂಡು ಬಂದು ಮತ್ತು ಒಂದಷ್ಟು ಅಡುಗೆಗಳ್ನೆಲ್ಲ ಮಾಡಬೇಕು ಅಂತ ಪ್ರತಿಯೊಂದು ಎಲ್ಲದನ್ನು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ನಿಮಗೆ ತೋರಿಸ್ಬೇಕು ಅಂತಲೂ ಕೂಡ ಒಂದೆರಡು ವೀಡಿಯೋನೂ ಮಾಡ್ಕೊಂಡಿದ್ದೆ. ಇವಾಗ ಅದು ಹಾಕಬೇಕೋ ಹಾಕಬಾರ್ದು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಏಕೆಂದರೆ ತುಂಬ ಬೇಜಾರಾಗ್ತಿದೆ ಸ್ನೇಹಿತರೆ, ಈ ಥರ ಆಗ್ಬಿಡುತ್ತಲ್ಲ. ಮತ್ತು ವೈಭವಲಕ್ಷ್ಮಿ ವ್ರತ ಕೂಡ 6 ವಾರ ಆಗಿದೆ. ಹಂಗಾಗಿ ಈಗ ಅದನ್ನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಸೂತಕ ತುಂಬ ದೂರದ್ದಾಗಿದ್ದಿದ್ರೆ ಇವಾಗ ಸೂತಕ ತೆಗೆದಾದ್ಮೇಲೆ 2 ವಾರ ಆದಮೇಲೆ ಏನೋ ಮುಂದುವರಿಸ್ಬೋದಿತ್ತಂತೆ. ಆದರೆ ಇವಾಗ ಹತ್ರದ ಸಂಬಂಧ ಆಗಿರೋದ್ರಿಂದ ಅದನ್ನು ಮುಂದುವರ್ಸೋದಕ್ಕಾಗೋದಿಲ್ಲ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಸಖತ್ತು ಬೇಜಾರಾಗ್ತಾಯಿದೆ. ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಹಬ್ಬ ಮಾಡೋದಕ್ಕೆ. ಇವಾಗ ಅದೆಲ್ಲ ಡ್ರಾಪ್ ಆಯಿತು. ಏನೂ ಮಾಡೋದಕ್ಕಾಗೋದಿಲ್ಲ. ಏನೇನಿದೆಯೋ ಅದೇ ಆಗುತ್ತೆ, ಏನು ಆಗಬೇಕು ಅಂತಿರುತ್ತೋ ಅದೇ ಆಗೋದು. ಇರಲಿ ಬಿಡಿ, ಪರವಾಗಿಲ್ಲ. ಮುಂದೆ ಬರೋ ಕಾರ್ತಿಕ ಮಾಸದಲ್ಲಿ ನಾನು ವೈಭವಲಕ್ಷ್ಮಿ ವ್ರತನ ಅಂದರೆ ಈಗ 6 ವಾರ ಮಾಡಿದ್ದೀನಲ್ಲ, ಅದು ಏನೂ ತೊಂದರೆ ಇಲ್ವಂತೆ. ಯಾವತ್ತೇ ಯಾವುದೇ ವ್ರತ ಪೂಜೆ ಮಾಡಿದ್ರೂ ಕೂಡ ದ್ವಿತೀಯ ವಿಘ್ನ ಬಂದರೆ ಮಾತ್ರ ಅದು ಲೆಕ್ಕ ಬರೋದಿಲ್ವಂತೆ. ಅಂದರೆ ನಾವು ಮೊದಲನೇ ವಾರ ಮಾಡಿಬಿಟ್ಟು 2ನೇ ವಾರಕ್ಕೆ ಏನಾದರೂ ಈ ಥರ ತೊಂದರೆ ಆಯಿತು ಅಂದರೆ ಅದು ಲೆಕ್ಕಕ್ಕೆ ಬರೋದಿಲ್ಲ, ವಿಘ್ನ ಆಯಿತು ಅಂತ ಅರ್ಥ ಅಂತೆ. ನಾನು 6 ವಾರ ಮಾಡಿರೋದ್ರಿಂದ ಯಾವುದೇ ರೀತಿಲೂ ಏನೂ ತೊಂದರೆ ಇಲ್ಲ. ಆ ದೇವರು ನನ್ನಿಂದ ಪ್ರೀತಿಯಿಂದನೇ ಪೂಜೆ ಮಾಡಿಸ್ಕೊಂಡಿದ್ದಾರೆ ಅಂತ ಅರ್ಥ ಅಂತೆ. ಹಂಗಾಗಿ ನಾನು ಏನು ಬೇಜಾರು ಮಾಡ್ಕೊತಿಲ್ಲ. ಆದರೆ ಇದು ಕಂಪ್ಲೀಟ್ ಆಗಿದರೆ ಇನ್ನೂ ಚೆನ್ನಾಗಿ ಖುಷಿ ಇರೋದು. ಇರಲಿ ಬಿಡಿ, ಪರವಾಗಿಲ್ಲ. ನಾನು ಮುಂದೆ ಕಾರ್ತಿಕ ಮಾಸದಲ್ಲಿ 3 ವಾರ ವೈಭವಲಕ್ಷ್ಮಿ ವ್ರತನ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಮುತ್ತೈದೆಯರ ಕರೆದುಬಿಟ್ಟು ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಆ ಥರ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಏನು ತೊಂದರೆ ಇಲ್ವಂತೆ. ನಾನು ಅದಕ್ಕೆ ಖುಷಿಯಾಗಿದ್ದೀನಿ. ಇವಾಗೇನು ಬೇಜಾರಿಲ್ಲ. ಇನ್ನೇನೋ ನಾನು ಇವಾಗ ಸೀರೆ ತೊಗೊಂಡು ಬಂದಿದ್ದೀನಲ್ಲ, ಅದೇ ಸೀರೆ ಕೂಡ ನಾನು ಅದನ್ನೇ ಪೂಜೆಗೆ ಇಡ್ಬೋದಂತೆ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡಿದಾಗ. ಹಂಗಾಗಿ ನನಗೆ ಆದರೂ ತುಂಬ ಬೇಜಾರಾಗ್ತಾಯಿದೆ ಸ್ನೇಹಿತರೆ. ಬೇಜಾರಿಲ್ಲ ಅಂತ ಹೇಳಂಗಿಲ್ಲ, ಬೇಜಾರಾಗ್ತಾಯಿದೆ. ಈ ವಾರ ತುಂಬ ಇಷ್ಟಪಟ್ಟಿದ್ದೆ, ತುಂಬ ಒಳ್ಳೆಯ ದಿನ ಇತ್ತು. ಮತ್ತು ಏನೇನೋ ಅಂದ್ಕೊಂಡಿದ್ದೆ, ಹೆಂಗೆಲ್ಲ ಮಾಡಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸಖತ್ತು ನಾನು. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಜಾರಾಗ್ತಾಯಿದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬನೂ ಅಷ್ಟೇ. ಇದು 3ನೇ ವರ್ಷದ್ದು. 3ನೇ ವರ್ಷ ಹಿಂಗಾಯ್ತಲ್ಲ ಅನ್ನೋದು ಕೇಳಿದೆ ನಾನು. ಆ ಥರ ಎಲ್ಲ ಏನು ಆಗೋದಿಲ್ಲ, ಅದಕ್ಕೆಲ್ಲ ಏನು ಹೆದರ್ಕೋಬೇಡಿ. ಮುಂದಿನ ವರ್ಷ ಮಾಡಿ ನೀವು, ಏನು ತೊಂದರೆ ಇಲ್ಲ. ಅಂದರೆ ದೂರದ ಸಂಬಂಧ ಆಗಿದ್ದಿದ್ರೆ 11 ದಿನ ಸೂತಕ ತೆಕ್ಕೊಂಡಾದ್ಮೇಲೆ ಮಾಡ್ಬೋದಿತ್ತಂತೆ. ಇದು ತುಂಬ ಹತ್ರದ ಸಂಬಂಧ ಆಗಿರೋದ್ರಿಂದ 1-2 ತಿಂಗಳಾದ್ರೂ ಕೂಡ ಗ್ಯಾಪ್ ಕೊಡಬೇಕಂತೆ. ಹಂಗಾಗಿ ನಾನು ಸುಮ್ಮನೆ ಆಗಿದ್ದೀನಿ. ಕಾರ್ತಿಕ ಮಾಸದಲ್ಲಿ ಮಾತ್ರ ವೈಭವಲಕ್ಷ್ಮಿ ವ್ರತನ ಮುಂದುವರಿಸ್ತೀನಿ ಸ್ನೇಹಿತರೆ. ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ಯಾರೋ ಹೇಳಿದ್ರು ಯಾರ್ದೋ ಕಣ್ಣು ಬಿದ್ದಿರ್ಬೋದು ಅಂತ. ನಾನಂತೂ ನಂಬೋದಿಲ್ಲ. ಯಾಕಂದರೆ ದೇವ್ರ ವಿಚಾರದಲ್ಲಿ ಯಾರ ಕಣ್ಣು ಬೀಳೋದಿಲ್ಲ. ಬಿದ್ದರೂ ಕೂಡ ಅದನ್ನು ದೇವರೇ ನೋಡ್ಕೋತಾರೆ. ಏನಾಗಬೇಕು ಅಂತ ಇರುತ್ತೋ ಅದೇ ಅಲ್ವಾ ಆಗೋದು. ಅದನ್ನೆಲ್ಲ ತಪ್ಸೋಕ್ಕೆ ನಮ್ಮ ಕೈಲಾಗುತ್ತಾ? ಖಂಡಿತವಾಗ್ಲೂ ಆಗೋಲ್ಲ. ದೇವ್ರ ಇಚ್ಛೆ ಏನಿರುತ್ತೋ ಅದೇ ಆಗೋದು. ನಾನು ಹಂಗಾಗಿ ಅದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಳ್ಳೋದಿಲ್ಲ. ಸರಿ ಬಿಡಿ ಸ್ನೇಹಿತರೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಳ್ಳೋಣ ಬನ್ನಿ. ಇನ್ನು ಅದೊಂದು ಬೇಜಾರಾದರೆ ಇನ್ನೊಂದು ಖುಷಿ ವಿಷಯ ಏನಂದರೆ, ಇವ್ರು ಬಂದಿದ್ದಾರೆ ನೋಡಿ ನಮ್ಮ ಮನೆಗೆ. ಈ ಅತಿಥಿ ಬಂದಿದ್ದಾರೆ. ಇವ್ರು ಬಂದಿರೋದ್ರಿಂದ ಅಂತೂ ಸಖತ್ತು ಖುಷಿ ಇದೆ ಸ್ನೇಹಿತರೆ. ಅವ್ರು ಆಟಾಡೋದು ನೋಡಿ, ಅವಳನ್ನ ನೋಡ್ತಾ ಇದ್ರೇ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ. ಇವಳ ಬಗ್ಗೆ ಹೇಳಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಅವಳು ಹೆಂಗೆ ಬಂದಳು ನಮ್ಮ ಮನೆಗೆ, ಯಾರು ಕರ್ಕೊಬಂದರು, ಯಾವ ಟೈಮಲ್ಲಿ ಹೆಂಗೆ ಯಾವ ಥರ ಸರ್ಪ್ರೈಸಾಗಿ ತೊಗೊಂಡು ಬಂದರು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಮತ್ತು ನಾನಿವಾಗ ಈಗ ಒಂದಷ್ಟು ವರಮಹಾಲಕ್ಷ್ಮಿಗೆ ವಿಡಿಯೋ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ಲೋ ಬೇಡವೋ ಅಂತ ಗೊತ್ತಾಗ್ತಿಲ್ಲ. ನೋಡ್ತೀನಿ ಸ್ನೇಹಿತರೆ. ಅದೇನಾದರೂ ಹಾಕಬೇಕು ಅಂತ ಅದರಲ್ಲಿ ಏನಾದರೂ ಹಾಕೋ ಥರ ಏನಾದರೂ ನನ್ನ ವಿಡಿಯೋ ಇತ್ತು ಅಂದರೆ ನಾನು ಹಾಕ್ತೀನಿ. ಇಲ್ಲ ಅಂದರೆ ಇಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಸ್ನೇಹಿತರೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ವಿಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ. ಹೋಗಿ ಬರಲಾ?